ನೀವು ಸದಾ ಖುಷಿಯಲ್ಲಿ ಇರಬೇಕು ಎಂದು ಬಯಸಿದರೆ ನೀವು ಸ್ವಯಂನ ಜೊತೆಗೆ ಸ್ವಯಂ ಖುಷಿಯಿಂದ ಮಾತನಾಡಿಕೊಳ್ಳಬೇಕು. ನಾನು ಎಷ್ಟು ಆಂತರ್ಯದಲ್ಲಿ ಖುಷಿಯ ಅನುಭವವನ್ನು ಮಾಡುತ್ತೇನೆ, ನನ್ನ ಜೊತೆಗೆ ನಾನು ಎಷ್ಟು ಖುಷಿಯಿಂದ ಮಾತನಾಡಿಕೊಳ್ಳುತ್ತೇನೆ, ಅಷ್ಟು ನಾನು ಸದಾ ಖುಷಿಯಲ್ಲಿ ಇರಲು ಸಾಧ್ಯ. ನನ್ನ ಜೊತೆಗೆ ನಾನು ಖುಷಿಯಿಂದ ಮಾತನಾಡಿಕೊಂಡರೆ ಇಡೀ ಜಗತ್ತಿನ ಜನ ನನ್ನ ಜೊತೆಗೆ ಖುಷಿಯಿಂದ ಮಾತನಾಡದೇ ಇದ್ದರೂ ಕೂಡ ನಾನು ಖುಷಿಯಲ್ಲಿ ಇರುತ್ತೇನೆ. ಏಕೆಂದರೆ ನಾನು ಸ್ವಯಂನ ಜೊತೆಗೆ ಸ್ವಯಂ ಖುಷಿಯಿಂದ ಮಾತನಾಡಿಕೊಂಡು ಆಂತರ್ಯದಲ್ಲಿ ಖುಷಿಯ ಅನುಭವವನ್ನು ಮಾಡುತ್ತೇನೆ. ಒಂದು ವೇಳೆ ಇಡೀ ಜಗತ್ತಿನ ಜನ ನನ್ನ ಜೊತೆಗೆ ಖುಷಿಯಿಂದ ಮಾತನಾಡುತ್ತಿದ್ದರೂ ಕೂಡ ನಾನು ಆಂತರ್ಯದಲ್ಲಿ ಸ್ವಯಂನ ಜೊತೆಗೆ ಸ್ವಯಂ ಖುಷಿಯಿಂದ ಮಾತನಾಡಿಕೊಂಡು ಆಂತರ್ಯದಲ್ಲಿ ಖುಷಿಯಿಂದ ಇರದೇ ಇದ್ದರೆ ಇಡೀ ಜಗತ್ತಿನ ಜನ ನನಗೆ ಖುಷಿಯನ್ನು ನೀಡಿದರೂ ಕೂಡ ನಾನು ಖುಷಿಯಲ್ಲಿ ಇರಲು ಸಾಧ್ಯ ಇಲ್ಲ. ಆಗ ಯಾರಾದರೂ ನನ್ನ ಜೊತೆಗೆ ಖುಷಿಯಿಂದ ಮಾತನಾಡಿದರೂ ಕೂಡ ನಾನು ವಿಚಾರ ಮಾಡುತ್ತೇನೆ, ಇವರು ಏಕೆ ಇಷ್ಟು ಪ್ರೀತಿಯಿಂದ ಮಾತನಾಡುತ್ತಿದ್ದಾರೆ, ಇವರು ಏಕೆ ಇಷ್ಟು ಖುಷಿಯಿಂದ ಮಾತನಾಡುತ್ತಿದ್ದಾರೆ, ಇವರು ನನ್ನಿಂದ ಏನನ್ನು ಬಯಸುತ್ತಿದ್ದಾರೆ, ಇವರಿಗೆ ನನ್ನಿಂದ ಯಾವ ಕೆಲಸ ಆಗಬೇಕಾಗಿದೆ ಎಂದು ನಾನು ವಿಚಾರವನ್ನು ಮಾಡುತ್ತೇನೆ. ಏಕೆಂದರೆ ನಾನು ಆಂತರ್ಯದಲ್ಲಿ ಖುಷಿಯಲ್ಲಿ ಇರದೇ ಇರುವ ಕಾರಣ ಅನ್ಯರು ಖುಷಿಯನ್ನು ನೀಡಿದರೂ ಕೂಡ ನನಗೆ ಖುಷಿಯಲ್ಲಿ ಇರಲು ಸಾಧ್ಯ ಆಗುವುದಿಲ್ಲ. ಆದ್ದರಿಂದ ನಾವು ಸದಾ ಈ ಮಾತನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಖುಷಿ ನನ್ನ ಆಂತರ್ಯದ ಶಕ್ತಿಯಾಗಿದೆ. ನನ್ನ ಜೊತೆಗೆ ನಾನು ಸ್ವಯಂ ಖುಷಿಯಿಂದ ಮಾತನಾಡಿಕೊಂಡು ಖುಷಿಯಿಂದ ಇರಬೇಕು. ಏಕೆಂದರೆ ಖುಷಿ ನನ್ನ ವಿಚಾರದ ಮೇಲೆ ಡಿಪೆಂಡ್ ಆಗಿದೆ. ಖುಷಿ ನನ್ನ ಶಬ್ದದ ಮೇಲೆ ಡಿಪೆಂಡ್ ಆಗಿದೆ. ಖುಷಿ ಜಗತ್ತಿನ ಜನರ ಮೇಲೆ ಡಿಪೆಂಡ್ ಆಗಿಲ್ಲ. ಖುಷಿ ಜಗತ್ತಿನ ಜನರ ಮಾತಿನ ಮೇಲೆ ಡಿಪೆಂಡ್ ಆಗಿಲ್ಲ. ಏಕೆಂದರೆ ನಾನು ಸ್ವಯಂ ಖುಷಿಯಲ್ಲಿ ಇರುವಂತಹ ಆತ್ಮ ಆಗಿದ್ದೇನೆ.